ಇನ್ನು ಸೋನಿಯಾ ಗಾಂಧಿ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಸಮರ ಸಾರಿದೆ. ಆದರೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಒಂದು ಮಹತ್ವದ ನಿರ್ಣಯ ಕೈಗೊಂಡಿದೆ. 6 ಸಾಲಿನ ಬದಲಿಗೆ 2 ಸಾಲ ಗಾಯನಕ್ಕೆ ನಿರ್ಣಯ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ. ಇದಲ್ಲದೆ ಇನ್ನೂ ಹಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಂಡಿದೆ. ವಂದೇ ಮಾತರಂನ 2 ಪ್ಯಾರಾ ಮಾತ್ರ ಹಾಡಲು ನಿರ್ಣಯ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಚಂದಾ ಚೋರಿ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಣಯ. ವಂದೇ ಮಾತರಂಗೆ ರಾಷ್ಟ್ರಗೀತೆಯಂತೆ ಕಾನೂನು ರಕ್ಷಣೆ ನೀಡುವ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಗೀತೆಯ ಅಧಿಕೃತ ಗಾಯನದ ಅವಧಿಯನ್ನ 3 ನಿಮಿಷ 10 ಸೆಕೆಂಡ್ ಎಂದು ನಿಗದಿಪಡಿಸಲಾಗಿದೆ. ವಂದೇ ಮಾತರಂಗೆ ಅಪಮಾನ ಮಾಡಿದ್ರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದ್ರೆ ಈಗ ಮೋದಿ ಸರ್ಕಾರದ ಈ ನಿರ್ಣಯಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ಸೆಡ್ಡು ಹೊಡೆದಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಂದೇ ಮಾತರಂನ 6 ಚರಣಗಳ ಬದಲಿಗೆ 2 ಪ್ಯಾರಾ ಮಾತ್ರ ಹಾಡಲು ನಿರ್ಣಯ ಕೈಗೊಳ್ಳಲಾಗಿದೆ. 1937ರಲ್ಲಿ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸರ್ದಾರ್ ಪಟೇಲ್ ಅವರನ್ನ ಒಳಗೊಂಡ ಉನ್ನತ ನಾಯಕತ್ವ ವಂದೇ ಮಾತರಂ ಗೀತೆಯ 2 ಸಾಲುಗಳನ್ನು ಹಾಡಲು ನಿರ್ಣಯ ಕೈಗೊಂಡಿತ್ತು. 1937ರ ಐತಿಹಾಸಿಕ ನಿಲುವಿಗೆ ಬದ್ಧವಾಗಿರಲು ನಿನ್ನೆ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಧರಿಸಿದೆ. Congress President categorically told yesterday CP का press conference दा clarify कर दिया, but again today Congress working कमेटी में भी हम डिस्कस कर दिया. हमारा स्टैंड वेरी क्लियर है. 1937 का रेजोल्यूशन महात्मा गांधी जी, पंडित जवाहरलाल नेहरू जी, रविंद्रनाथ टैगोर जी, सुभाष चंद्र बोस जी, this type of सरदार पटेल जी, this type of topmost leadership of that point of time decided that whatever the decision they took, we will obey that decisions. We are very, very clear on that our Congress party workers will do that only. This is our decision. First 2 stands down. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನಿರುದ್ಯೋಗ ಸಮಸ್ಯೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆಸೋದು, ಶಿಕ್ಷಣ ಕ್ಷೇತ್ರದ ಅತಿಯಾದ ಖಾಸಗೀಕರಣಕ್ಕೆ ವಿರೋಧ, ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಆಡಿಟ್ಗೆ ಆಗ್ರಹಿಸೋದರ ಜೊತೆಗೆ ರಾಮಮಂದಿರ ದೇಣಿಗೆ ಕಳವು ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡೋದು, ಅರುಣಾಚಲ ಪ್ರದೇಶ ಗಡಿಭಾಗದಲ್ಲಿ ಚೀನಾ ಸೇನಾ ಅತಿಕ್ರಮಣ ಖಂಡಿಸಿ ಕೇಂದ್ರದ ವಿರುದ್ಧ ಹೋರಾಟ, ವಿಳಂಬವಿಲ್ಲದೆ ಸಂಸತ್ತಿನಲ್ಲಿ 33% ಮೀಸಲಾತಿ ಜಾರಿಗೊಳಿಸಬೇಕು ಅನ್ನೋದು, ಲೋಕಸಭಾ ಸ್ಥಾನಗಳ ಸೀಟುಗಳ ಮರುಹಂಚಿಕೆ ಪ್ರಕ್ರಿಯೆಯನ್ನು 25 ವರ್ಷಗಳ ಕಾಲ ಸ್ಥಗಿತಗೊಳಿಸುವ ಸಾಂವಿಧಾನಿಕ ತಿದ್ದುಪಡಿಯ ಬಗ್ಗೆ ಚರ್ಚಿಸಲಾಗಿದೆ. ಇದಲ್ಲದೆ ಕಾಂಗ್ರೆಸ್ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ರಕ್ಷಣೆ, ಉಳಿದಂತೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಎದುರಾಗುವ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲು ಕಾಂಗ್ರೆಸ್ ನಿರ್ಧರಿಸಲಾಗಿದೆ. ಅದು ಸ್ಟೂಡೆಂಟ್ಸ್ ಎಜುಕೇಷನ್ ಇರ್ಬೋದು, ಎಕ್ಸಾಮಿನೇಷನ್ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಅದರ ಜೊತೆಯಲ್ಲಿ ರಾಮ ಮಂದಿರದಲ್ಲಿ ಆಗಿರೋ ಒಂದು ಹಗರಣ, ರಾಮ ಮಂದಿರದಲ್ಲಿ ಆಗಿರೋ ಒಂದು ಚೋರಿ, ಚಡಾವ ಚೋರಿಯನ್ನು ನಾವೇನು ಹೇಳಿದ್ದೀವಿ ಅದನ್ನು ತೊಗೊಂಡು ಡಿಸ್ಕಸ್ ಮಾಡಿದ್ದೀವಿ. ಎಥನಾಲ್ ಇಶ್ಯೂ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಜೊತೆಯಲ್ಲಿ ಬೇರೆ ಇಂಪಾರ್ಟೆಂಟ್ ಇಶ್ಯೂಸ್, ಅರುಣಾಚಲ್ ಪ್ರದೇಶದಲ್ಲಿ ಆಗ್ತಾ ಇರೋ ಬಾರ್ಡರ್ ಇಶ್ಯೂ ಚೈನಾ ಜೊತೆಲಿ, ಅದನ್ನು ಹೈಲೈಟ್ ಮಾಡಿ ಅದನ್ನು ಡಿಸ್ಕಸ್ ಮಾಡಿದ್ವಿ. ಮತ್ತು ಆರ್ಗನೈಸೇಷನಲ್ ನಮ್ಮ ಇಶ್ಯೂಸ್ ಏನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಕಂಟೆಂಪ್ರರಿ ಪೊಲಿಟಿಕ್ಸ್, ಕಂಟೆಂಪ್ರರಿ ಇಶ್ಯೂಸ್ ಎಲ್ಲ ಟೇಕಪ್ ಮಾಡಿ ವಿಸ್ತಾರವಾಗಿ ಡಿಸ್ಕಷನ್ ತೊಗೊಂಡು ನಿರ್ಣಯ ತಗೊಂಡು. ಒಟ್ಟಾರೆ ಸೋನಿಯಾ ಗಾಂಧಿ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇದೇ ಹೊತ್ತಲ್ಲಿ ವಂದೇ ಮಾತರಂ ಪೂರ್ಣ ಗೀತೆ ಗಾಯನದ ವಿರುದ್ಧ ಕಾಂಗ್ರೆಸ್ ಸೆಡ್ಡು ಹೊಡೆದಿರೋದು ಹೊಸ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ನಟರಾಜ್, TV9, ನವದೆಹಲಿ.